ಯು ಐ ಮೂವಿ ರಿವ್ಯೂ ಪಾರ್ಟ್ 2. ಮೊದಲ ಪಾರ್ಟಲ್ಲಿ ಮೂವಿ ರಿವ್ಯೂಗಿಂತ ಉಪೇಂದ್ರ ಅವ್ರ ಬಗ್ಗೆ ಹೇಳಿದ್ದೇ ಜಾಸ್ತಿ. ಯಾಕಂದರೆ ನನಗೇನು ಹೇಳಬೇಕಂತ ಗೊತ್ತಾಗಲಿಲ್ಲ. ಬಿಕಾಸ್ ಮೂವಿಯಲ್ಲಿ ತುಂಬ ವಿಷಯ ಇದೆ, ಆದರೆ ಅದನ್ನೆಲ್ಲ ಯೋಚನೆ ಮಾಡಿ ನಿಮ್ಮ ಮುಂದೆ ಇಡಬೇಕಾಗಿತ್ತು. ಅದಕ್ಕೋಸ್ಕರ ಪಾರ್ಟ್ 2 ಮಾಡಲೇಬೇಕಾಯ್ತು. ಮೂವಿ ನೋಡೋಕೆ ಹೋಗೋರಿಗೆ ಒಂದು ಸಲ ಏನಂದರೆ, ದಯವಿಟ್ಟು ಎಲ್ಲರೂ ಖರ್ಚಿಗೆ ಬಿಟ್ಟು ಹೆಲ್ಮೆಟ್ನ ಹಾಕ್ಕೊಂಡು ಹೋಗಿ. ಯಾಕಂದರೆ ಉಪ್ಪಿ ಅವರು ಆ ರೇಂಜ್ಗೆ ನಮ್ಮನ್ನು ಒಗಿತಾರೆ. ಖರ್ಚಿಗೆ ತಗೊಂಡು ಹೋದರೆ ಎಷ್ಟು ಅಂತ ಒರೆಸ್ಕೊತೀರ. ಸೊ ಹೆಲ್ಮೆಟ್ ಹಾಕ್ಕೊಂಡು ಹೋದರೆ ಬೆಸ್ಟ್ ಅಂತ ಹೇಳ್ತೀನಿ. ಇನ್ನು ಸಿನಿಮಾದ ಕತೆಗೆ ಬಂದರೆ, ಸತ್ಯ ಮತ್ತು ಕಲ್ಕಿ ಅನ್ನೋ 2 ಕ್ಯಾರೆಕ್ಟರ್ ಇದೆ. ಈ ಕ್ಯಾರೆಕ್ಟ್ರು ನಮ್ಮ ನೈಜ ಬದುಕಿನ ಒಳ್ಳೆಯ ಆಲೋಚನೆ ಮತ್ತು ಕೆಟ್ಟ ಆಲೋಚನೆ ಇದ್ದಾಗೆ. ನಾವು ನಮ್ಮ ಒಳ್ಳೆಯ ಆಲೋಚನೆಗೆ ಬೆಲೆ ಕೊಡದೆ ನಮ್ಮ ಕೆಟ್ಟ ಆಲೋಚನೆ ಏನಿದೆ ಅದನ್ನೇ ಫಾಲೋ ಮಾಡ್ತೀವಿ. ಅದು ಯಾಕೆ ಅಂತ ಉಪ್ಪಿ ಅವರು ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ತುಂಬ ಪವರ್ಫುಲ್ ವ್ಯಕ್ತಿತ್ವ ಇರುವ ಜೀಸಸ್ ಮತ್ತು ಬಸವಣ್ಣನವರು ಅವರ ಅಂತ್ಯ ತುಂಬ ಕ್ರೂರವಾಗಾಯಿತು. ಇದಕ್ಕೆಲ್ಲ ಯಾರು ಕಾರಣ? ಇದಕ್ಕೆ ಉತ್ತರ ನಿಮ್ಮಲ್ಲೇ ಸಿಗುತ್ತೆ. ಸಿನಿಮಾದ ಮೊದಲ 15 ನಿಮಿಷ ಏನಿದೆ ನಿಮ್ಮನ್ನು ಸಖತ್ ಎಂಟರ್ಟೈನ್ಮೆಂಟ್ ಮಾಡುತ್ತೆ. ಈ 15 ನಿಮಿಷದಲ್ಲೇ ಈ ಇಡೀ ಸಿನಿಮಾ ನೋಡಿದ ಪ್ರೇಕ್ಷಕರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಮೊದಲ 15 ನಿಮಿಷದಲ್ಲೇ ಉಪ್ಪಿ ಅವರು ಹೇಳಿಬಿಟ್ಟಾರೆ. ಇದೇ ಥರ ಸಿನಿಮಾ ನೋಡಿದ ಮೇಲೂ ಆಗುತ್ತಾ ಅಂತ ಅಂದ್ಕೊಂಡೆ. ಅದು ರಿಯಲಲ್ಲೂ ಅದೇ ಥರ ಆಯಿತು. ಉಪೇಂದ್ರ ಅವರಿಗೆ ಗೊತ್ತಿದೆ ಅನಿಸುತ್ತೆ ನಮ್ಮ ಜನರ ಮೆಂಟಾಲಿಟಿ ಯಾವ ಥರ ಇದೆ ಅಂತ. ಸಿನಿಮಾ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಉಪ್ಪಿ ಅವರು ಏನು ಹೇಳೋಕ್ಕೆ ಹೊರಟಿದ್ದಾರೆ ಅಂತ ಅನ್ನೋದು ಗೊತ್ತಾಗಬೇಕಂದ್ರೆ ಸಿನಿಮಾನ ಫೋಕಸ್ ಮಾಡಿ, ಬೇರೆ ಕಡೆ ಎಲ್ಲೂ ಲಕ್ಷ್ಯ ಕೊಡದೆ ಫೋಕಸ್ ಮಾಡಿ. ಸಿನಿಮಾ ನೋಡಿದಾಗ 100% ಅರ್ಥ ಆಗಲಿಲ್ಲ ಅಂದರೂ ಸ್ವಲ್ಪ ಮಟ್ಟಿಗೆ ಆದರೂ ಅರ್ಥ ಆಗುತ್ತೆ ಅಂತ ಅಂದ್ಕೊತೀನಿ. ಇನ್ನು ನೀವು ಬುದ್ಧಿವಂತರಾಗಿದ್ದರೆ ಉಪ್ಪಿಯವರು ಏನು ಹೇಳೋಕೆ ಹೊರಟಿದ್ದಾರೆ ಅಂತ ನಿಮಗೆ ಖಂಡಿತವಾಗಿಯೂ ಅರ್ಥ ಆಗುತ್ತೆ. ಯಾಕಂದರೆ ಉಪ್ಪಿ ಅವರ ಈ ಹಿಂದಿನ ಸಿನಿಮಾಗಳ ಹಾಗೆ ಈ UI ಸಿನಿಮಾ ನಿಮ್ಮ ತಲೆಗೆ ಜಾಸ್ತಿ ಹುಳ ಬಿಡಲ್ಲ. ಆದಷ್ಟು ತಲೆಯಲ್ಲಿರೋ ಹುಳಗಳನ್ನು ತೆಗೆದುಹಾಕುತ್ತೆ. ಇನ್ನು ಕ್ಲೈಮ್ಯಾಕ್ಸ್, ನೀವು ಎಷ್ಟೇ ದಡ್ರಿದ್ರೂ ಕ್ಲೈಮ್ಯಾಕ್ಸ್ ಮಾತ್ರ ಅವ್ರು ಏನು ಹೇಳೋಕೆ ಹೊರಟಿದ್ದಾರೆ ಅಂತ ಸ್ವಲ್ಪ ಆದರೂ ಅರ್ಥ ಆಗುತ್ತೆ. ಅರ್ಥ ಆಗಿಲ್ಲ ಅನ್ನೋರು ಇದ್ದಾರೆ. ಇನ್ನು ಕೆಲವರು ಅರ್ಥ ಆಗಿಲ್ಲ ಅಂದರೂ ಅರ್ಥ ಆಗಿದೆ ಅನ್ನೋರು ಇದ್ದಾರೆ. ಇದರ ನಡುವೆ ಇನ್ನೂ ಸಿನಿಮಾನೇ ನೋಡಿಲ್ಲ ಅನ್ನೋರು ಈ ಥರ ರಿವ್ಯೂ ನೋಡಿಕೊಂಡು ಅವ್ರು ಏನು ಅರ್ಥ ಮಾಡ್ಕೊಳ್ತಿದ್ದಾರೆ ಅಂತಲೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಸಿನಿಮಾನ ನೋಡಬೇಕಾ ಬೇಡವಾ ಅಂತ ಕೇಳಿದರೆ ನೋಡಲೇಬೇಕು. ಯಾಕಂದರೆ ನಿಮಗೋಸ್ಕರ ಆದರೂ ಈ ಸಿನಿಮಾನ ನೋಡಲೇಬೇಕು. ನೀವು ಎಲ್ಲಿ ಕಳೆದೋಗಿದ್ದೀರ ಅಂತ ಹೇಳೋಕ್ಕೆ ಈ ಥರದ ಸಿನಿಮಾ ಮತ್ತೆ ಸಿಗಲ್ಲ. ಈ ಸಿನಿಮಾ ನಮ್ಮನ್ನು ನಾವು ಕಂಡಿಲ್ಲಿ ನೋಡ್ಕೊಂಡು ಹಾಗೆ. ಉಪ್ಪಿಯವರು ಒಂದು ಮಾತು ಹೇಳ್ತಾರೆ, ಹಣ್ಣು ಕಚ್ಚೋಕ್ಕೆ ಮುಂಚೆ ಹೆಣ್ಣು ಬುಚ್ಚೋಕ್ಕೆ ಮುಂಚೆ ಬೆಲೆ ಜಾಸ್ತಿ. ತುಂಬ ಅರ್ಥಪೂರ್ಣವಾದ ಮಾತು. ಅದು ಈಗಿನ ಜನ್ರೇಷನ್ಗೆ ಹೇಳಿ ಮಾಡಿಸಿದ ಮಾತು. ಪ್ರಕೃತಿನೇ ತಾಯಿ ಅಂತ ಪೂಜಿಸುವ ಸಂಸ್ಕೃತಿ ನಮ್ಮದು. ಆದರೆ ಆ ತಾಯಿ ಮೇಲೆ ಅತ್ಯಾಚಾರ ಮಾಡಿದರೆ ಹೇಗಿರುತ್ತೆ? ಈ ಮಾತು ಹೇಳೋಕ್ಕೆ ತುಂಬ ಅಸಹ್ಯ ಅನಿಸುತ್ತೆ. ಆದರೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಅಂತ. ಇನ್ನು ಸಿನಿಮಾದಲ್ಲಿ ಉಪೇಂದ್ರ ಅವರು, ಅಚ್ಯುತ್ ಕುಮಾರ್ ಅವರು, ರವಿಶಂಕರ್ ಅವರು, ಹಾಗೆ ಸಾಧು ಕೋಕಿಲ್ ಅವರು, ಹಾಗೆ ಉಳಿದ ಎಲ್ಲ ಪಾತ್ರಧಾರಿಗಳು ತಮಗೆ ಕೊಟ್ಟ ಪಾತ್ರವನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಇನ್ನು ನೀವು ಸಿನಿಮಾವನ್ನು ನೋಡಿದರೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗಿಯೂ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.